ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ ಏಪ್ರಿಲ್ 2 ತಾರೀಕು ರೆಸಿಪ್ರೋಕಲ್ ಟೆರಿಫ್ ಹಚ್ತಾರೋ ಇಲ್ಲೋ ಅಂತ ಎಲ್ಲರದು ಅನುಮಾನ ಇತ್ತು. ವೀಕ್ಷಕರೇ, ಫೈನಲಿ ಡೊನಾಲ್ಡ್ ಟ್ರಂಪ್ ಅವರ ಏಪ್ರಿಲ್ 2 ತಾರೀಕು ರೆಸಿಪ್ರೋಕಲ್ ಟೆರಿಫ್ ಹಚ್ಚಿಬಿಟ್ರು ನೋಡ್ರಿ. ಜಗತ್ತದ ಯಾವ್ಯಾವ ಕಂಟ್ರಿಗಳು ಇದಾವೆ ಎಲ್ಲ ಕಂಟ್ರಿಗೆ ಆಲ್ಮೋಸ್ಟ್ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟೆರಿಫ್ ಹಚ್ಚಿಬಿಟ್ರ. ನಮ್ಮ ಭಾರತ ಮ್ಯಾಗನು ಹಚ್ಚಾರ ವೀಕ್ಷಕರೇ. ನಮ್ಮ ಭಾರತ ಮ್ಯಾಗ 26% ರೆಸಿಪ್ರೋಕಲ್ ಟೆರಿಫ್ ಹಚ್ಚಾರ. ಅಷ್ಟು ಅನುಮಾನ ಇಲ್ಲ ಇತ್ತ. ಎಕ್ಸ್ಪರ್ಟ್ಗಳ ಪ್ರಕಾರ ಅದು ಎಲ್ಲ ನೋಡ್ರ 15ರಿಂದ 20% ಅಷ್ಟು ಹಚ್ಬೋದು ಅಂತ ಅನುಮಾನ ಇತ್ತ. ಬಟ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ 26% ಅಷ್ಟ ರೆಸಿಪ್ರೋಕಲ್ ಟೆರಿಫ್ ಹಚ್ಚಿರ ನಮ್ಮ ದೇಶ ಮ್ಯಾಗ. ಅನಾನ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ವೀಕ್ಷಕರೇ. ಬಟ್ ಇದು ಒಂದು ಪಾಸಿಟಿವ್ನು ಅಂತ ನಾವು ಅನ್ಬೋದು. ಯಾಕಂತಂದ್ರೆ ಅನುಮಾನಕ್ಕಿಂತ ಹೆಚ್ಚನ ಹಚ್ಚಿಬಿಟ್ರ. ಈಗ ಏನು ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಿಗೆ ಏನು ಅಂಜಿಕೆ ಇತ್ತಲ್ಲ ಎಷ್ಟು ಹಚ್ತಾರಂತ ಅದು ಅಂಜಿಕೆ ಹೋಗ್ಬಿಡ್ತಾ. ಮತ್ತು ನಮಗೆ ಇದ್ರ ಮುಖಾಂತರ ಏನು ಗೊತ್ತಾಗ್ತೈತೆ ಅಂತಂದ್ರೆ ನಮ್ಮ ಮಾರ್ಕೆಟದ ಬಾಟಮ್ ಅನ್ನು ಆತಂತ ಅನ್ಬೋದು. ಯಾಕಂತಂದ್ರೆ ಅನುಮಾನಕ್ಕಿಂತ ಹೆಚ್ಚು ಹಚ್ಚಿರನು ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಬಿದ್ದಿಲ್ಲ ಅಂತಂದ್ರೆ ಇದ್ರಲ್ಲೇನೋ ಗೊತ್ತಾಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಬಾಟಮ್ ಆಗೈತಿ ಅಂತ. ನಾನು ಇದು ಒಂದು ನನಗೆ ಪಾಸಿಟಿವ್ ಅನ್ಸಿತ್ತು. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ನೀವು ನೋಡಿರ್ಬೋದು ಇವತ್ತು ಫಾರ್ಮಾ ಸೆಕ್ಟರ್ದು ಸ್ಟಾಕ್ಗಳ ಭಾಳ ಇರ್ಯಾವ. ವೀಕ್ಷಕರೇ ನೋಡ್ಬೋದ, ಫಾರ್ಮಾ ಇಂಡೆಕ್ಸ್ ಇವತ್ತು ಒಂದ ದಿನ 2%ಗಿಂತ ಹೆಚ್ಚಿರೈತಿ. ಫಾರ್ಮಾ ಇಂಡೆಕ್ಸ್ ಇಷ್ಟ್ಯಾಕೆ ಇರೈತೆ ಅಂತಂದ್ರೆ ವೀಕ್ಷಕರೇ, ಫಾರ್ಮಾ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟೆರಿಫ್ ಹಚ್ಚಲಿಲ್ಲ. ಫಾರ್ಮಾನ್ಯಾಗ ಮತ್ತು ಸೆಮಿ ಕಂಡಕ್ಟರ್ ಮ್ಯಾಗ ಮತ್ತು ವೀಕ್ಷಕರ ಎನರ್ಜಿದು ಪ್ರಾಡಕ್ಟ್ಗಳ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟೆರಿಫ್ ಹಚ್ಚಿಲ್ಲ. ಅನಾನ ಇವು ಸೆಕ್ಟರ್ದು ಕಂಪ್ನಿಗಳ್ಗೆ ಚಲೋ ಆತ್ರಿ. ನಾವು ಆಲ್ರೆಡಿ ಒಂದು ವಿಡಿಯೋನಾಗ ಹೇಳಿಬಿಟ್ಟಿನಿ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರು ಫಾರ್ಮಾನಾಗ ಏನು ಹಚ್ಚಂಗಿಲ್ಲ ಅಂತ. ಅನಾನ ನೀವು ನಾನು ಹಿಂದಿನ ವಿಡಿಯೋಗಳು ನೋಡಿರ್ಕಲಿದ್ರೆ ಹಿಂದಿನ ವಿಡಿಯೋಗಳನ್ನು ನೋಡ್ರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲಿದ್ರೆ ಮಾಡಿರಿ. ಇಂಥವು ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟ್ ಸಿಗ್ತಿರ್ತಾವ. ನಾವು ಆಲ್ರೆಡಿ ಹೇಳಿನಿ ಫಾರ್ಮಾ ಮ್ಯಾಗ ಹಚ್ಚೋ ಚಾನ್ಸಸ್ ಭಾಳ ಕಡಿಮೆ ಇತ್ತಂತ. ಅದೇ ಥರ ವೀಕ್ಷಕರೇ, ಫಾರ್ಮಾ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟೆರಿಫ್ ಹಚ್ಚಲಿಲ್ಲ. ಅದ ಕಾರಣ ಇವತ್ತು ಫಾರ್ಮಾದು ಸ್ಟಾಕ್ಗಳ ಭಾಳ ಏರ್ಯಾವ. ವೀಕ್ಷಕರೇ, ಮತ್ತೊಂದು ಏನಂತಂದ್ರೆ ಇವತ್ತು IT ಇಂಡೆಕ್ಸ್ ಭಾಳ ಬಿತ್ತ. IT ಇಂಡೆಕ್ಸ್ ಇವತ್ತು ನೋಡ್ಬೋದು ನೀವು 4%ಗಿಂತನೂ ಹೆಚ್ಚು ಬಿದ್ದೈತಿ. IT ಇಂಡೆಕ್ಸ್ ಬೆಳಕ್ಕೆ ಮೇನ್ ರೀಸನ್ ಏನಂತಂದ್ರೆ US ಈ ಟೆರಿಫ್ದಿಂದ ರಿಸೆಷನ್ನಾಗ ಹೋಗೋ ಅಂಜಿಕೆ ಐತಿ. ತಪ್ಪೇನ್ರೆ ರಿಸೆಷನ್ನ US ಹೋತಂತಂದ್ರೆ ಮೇನ್ IT ಪೆಟ್ಟು ಬೀಳ್ತೈತಿ. ಯಾಕಂತಂದ್ರೆ ನಮ್ಮ ದೇಶನಾಗ ಯಾವ್ಯಾವ IT ಕಂಪ್ನಿಗಳು ಇದಾವಲ್ಲ ರೀ, ಅದ್ರದ್ದು ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ US ಬರ್ತೈತಿ. ಅದ ಕಾರಣ US ಈ ಟೆರಿಫ್ದಿಂದ ಏನಾರ ರಿಸೆಷನ್ನಾಗ ಹೋತಂತಂದ್ರೆ ಇದು ನಮ್ಮ IT ಕಂಪ್ನಿಗಳಿಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಆದ ಕಾರಣ ಇವತ್ತು IT ಇಂಡೆಕ್ಸ್ ಭಾಳ ಬಿದ್ದೈತಿ. ಮತ್ತೊಂದು ಏನಂತಂದ್ರೆ ವೀಕ್ಷಕರು, ಇವತ್ತು ನಮ್ಮ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿನೂ ಭಾಳ ಬಿದ್ದಿಲ್ಲ. ನೋಡ್ಬೋದು ನೀವು, ನಿಫ್ಟಿ ಇವತ್ತು ಬರೀ 0.35% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಏರೈತ್ರಿ. ಬ್ಯಾಂಕ್ ನಿಫ್ಟಿ 0.49 ಅಂತಂದ್ರೆ ಅರ್ಧ ಪರ್ಸೆಂಟೇಜ್ ಸುಮಾರು ಬ್ಯಾಂಕ್ ನಿಫ್ಟಿನೇ ಏರೈತಿ. ಮತ್ತು ವೀಕ್ಷಕರೇ, ಸೆನ್ಸೆಕ್ಸ್ ನೋಡ್ಬೋದು ನೀವು 0.42% ಬಿದ್ದೈತಿ. ನಾರ್ಮಲ್ ದಿನದ್ನಾಗ ಯಾವ ಥರ ಬೀಳ್ತೈತೆ ಅದೇ ಥರ ವೀಕ್ಷಕರೇ ಬಿದ್ದೈತಿ. ಈ ನ್ಯೂಸ್ಗೆ ಹೆಚ್ಚು ನಮ್ಮ ಸ್ಟಾಕ್ ಮಾರ್ಕೆಟೇ ರಿಯಾಕ್ಟ್ ಮಾಡಲಿಲ್ಲ. ಅದು ಗ್ಲೋಬಲ್ ಮಾರ್ಕೆಟ್ ಅದು ಭಾಳ ಬಿದ್ದವ್ರಿ. ನೀವು ಯುರೋಪ್ ಮಾರ್ಕೆಟ್ ನೋಡ್ಬೋದಾ, ಜಪಾನದ ಮಾರ್ಕೆಟ್ ನೋಡ್ಬೋದಾ, US ಡೌ ಜೋನ್ಸನ್ನು ನೋಡ್ಬೋದು ವೀಕ್ಷಕರೇ ನೀವು, ಭಾಳ ಬಿದ್ದೈತಿ. ಅಂದ್ರೂ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅಷ್ಟೇನು ಕೆಟ್ಟ ಪ್ರಭಾವ ಈ ಟೆರಿಫ್ದಿಂದ ಬೀಳಿಲ್ಲ. ಅದ್ರ ಹಿಂದೆ ಮೇನ್ ರೀಸನ್ಗಳು ಏನೇನಿದಾವಂತ ಅದ್ರ ಬಗ್ಗೆನೂ ಈಗ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಒಂದೇ ಮೇನ್ ರೀಸನ್ ಏನಂತಂದ್ರೆ ಡಾಲರ್ ಇಂಡೆಕ್ಸ್. ನಿನ್ನೆ ವೀಕ್ಷಕರೇ ಡಾಲರ್ ಭಾಳ ಬಿತ್ರಿ. ನೋಡ್ಬೋದು ನೀವು ಈಗ ಕರೆಂಟ್ ಡಾಲರ್ ಪ್ರೈಸ್ ಎಷ್ಟು ನಡೆದೈತೆ ಅಂತಂದ್ರೆ 101 ನಡೆದೈತಿ. 101, 102 ನಡೆದೈತಿ. ವೀಕ್ಷಕರೇ, ಇದು 104 ಮ್ಯಾಗ ಟ್ರೇಡ್ ಆಗತ್ತಿತ್ತು ಡಾಲರ್. ವೀಕ್ಷಕರೇ, ಈ ಥರ ಬಿದ್ದಿದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇದೊಂದು ಪಾಸಿಟಿವ್ ಆತ. ನಾನು ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಹೆಚ್ಚು ಬೀಳಿಲ್ಲ ಅಂತ ನಾವು ಅನ್ಬೋದು. ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, US 10 ಇಯರ್ಸ್ದ ಟ್ರೆಜರಿ ಈಲ್ಡನ್ನು ನೋಡ್ರೆ ನೀವು ಗುರ್ತಾಗ್ತೈತಿ. ಇದು ವೀಕ್ಷಕರೇ ಭಾಳ ಬಿದ್ದೈತಿ. ಇದು ಭಾಳ ಬಿದ್ದಿದ್ರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆತ. ಯಾಕಂತಂದ್ರೆ ಇದು ಏರಿತಂದ್ರೆ ವೀಕ್ಷಕರೇ FIs ನಮ್ಮ ದೇಶನಾಗ ಹೂಡಿಕೆ ಮಾಡಂಗಿಲ್ಲ, ಅವ್ರ ದೇಶನಾಗ ಹೂಡಿಕೆ ಮಾಡ್ತಾರೆ. ಇದು ವೀಕ್ಷಕರೇ ಬಿತ್ತ ಅಂತಂದ್ರೆ ನಮ್ಮ ದೇಶನಾಗ FIs ಹೂಡಿಕೆ ಮಾಡಕ್ಕೆ ಬರ್ತಾರೆ. ಆದ ಕಾರಣ ಇದು ಬಿದ್ದಿದ್ರಿಂದನೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆತ. ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಟೆರಿಫ್ದಿಂದ ಏನು ಹೆಚ್ಚು ಫರಕನ್ನು ಬೀಳಿಲ್ಲ. ವೀಕ್ಷಕರೇ, ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ, ಇದು ಒಂದೇ ಕೆಟ್ಟ ನ್ಯೂಸ್ನಾಗ ಭಾಳ ಗುಡ್ ನ್ಯೂಸ್ ಬಂದವ್ರಿ ಇವತ್ತು. ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ, ಕ್ರೂಡ್ ಆಯಿಲ್ ಇವತ್ತು ನೋಡ್ಬೋದು 4% ಸುಮಾರು ಕ್ರೂಡ್ ಆಯಿಲ್ ಬಿದ್ದೈತ್ರಿ. ವೀಕ್ಷಕರೇ, ಇಷ್ಟು ಕ್ರೂಡ್ ಆಯಿಲ್ ಅವಾಗನೂ ಹೆಚ್ಚು ಬಿದ್ದಿರಕ್ಕಿಲ್ಲಾಗಿತ್ತು. ಬಟ್ ಕ್ರೂಡ್ ಆಯಿಲ್ ಪ್ರೈಸನು ಭಾಳ ಬಿದ್ದಿದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಚಲೋ ಆತ. ಯಾಕಂತಂದ್ರೆ ವೀಕ್ಷಕರೇ, ನಾವು ಭಾಳ ಕ್ರೂಡ್ ಆಯಿಲನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಈ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಬಿದ್ದಿದ್ರಿಂದ ನಮಗೆ ಕ್ರೂಡ್ ಆಯಿಲ್ ಭಾಳ ಸ್ವಸ್ನಾಗ ಸಿಗ್ತೈತಿ. ಆದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇದು ಒಂದು ಪಾಸಿಟಿವ್ನೆಸ್ ಆತ. ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಏರಿತಂತ ನಾವು ಅನ್ಬೋದು. ವೀಕ್ಷಕರೇ, ಮತ್ತೊಂದನ್ನು ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಥರ ಇರಾಕ ಭಾಳ ಇನ್ವೆಸ್ಟರ್ ಈ ನ್ಯೂಸ್ ಬಗ್ಗೆ ಕಾಯತ್ತೀರ. ಕ್ಯಾಶ್ ಇಟ್ಕೊಂಡು ರೊಕ್ಕ ಇದಾವ, ಬಟ್ ಸ್ಟಾಕ್ ಮಾರ್ಕೆಟ್ನಾಗ ಯಾರು ಹಾಕ್ವಾಳ್ರ ಇರ.
ಯಾಕಂತಂದ್ರೆ ಇದು ಒಂದು ನ್ಯೂಸ್ ಐತಿ, ಇದು ಒಂದು ಅನ್ಸರ್ಟನಿಟಿ ಐತಿ, ಅದು ಒಂದು ಸಲ ಕ್ಲಿಯರ್ ಆಗಲಿ ಅಂತ ಭಾಳ ಇನ್ವೆಸ್ಟರ ಕುಂತೀರ. ವೀಕ್ಷಕರೇ ಅದೇ ಥರ ಕ್ಲಿಯರ್ ಆಗಿಬಿಡುತ್ತೆ ನ್ಯೂಸ್. ಡೊನಾಲ್ಡ್ ಟ್ರಂಪ್ ಅವರ ನಮ್ಮ ದೇಶ ಮ್ಯಾಗ 26% ಟೆರಿಫ್ ಹಚ್ಚಾರಂತ. ನಾನು ಇದು ಕ್ಲಿಯರ್ ಆಗೋಣ, ಯಾರ್ಯಾರು ಕ್ಯಾಶ್ ತೊಗೊಂಡು ಕುಂತಿರ್ಲಾರಿ ಅವ್ರೂ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡಿರ. ಆದ ಕಾರಣ ಇವತ್ತು ಗ್ಯಾಪ್ ಡೌನ್ ಓಪನ್ ಆದ್ರೂ ಮಾರ್ಕೆಟ್ ಸ್ವಲ್ಪ ಏರಿನ ಕ್ಲೋಸಿಂಗ್ ಕೊಟ್ಟೈತಿ. ಅಂದ್ರೆ 1-2% ಏನೂ ಬಿದ್ದಿಲ್ಲ ನಮ್ಮ ಮಾರ್ಕೆಟ್, ಬರೀ 0.5%ಕಿಂತನೂ ಕಡಿಮೆ ಬಿದ್ದೈತ್ರಿ ವೀಕ್ಷಕರು ಇವತ್ತು ನಿಫ್ಟಿ. ಯಾಕಂತಂದ್ರೆ ಭಾಳ ಇನ್ವೆಸ್ಟರ್, ಭಾಳ ರಿಟೇಲ್ ಇನ್ವೆಸ್ಟರ್ ಯಾರ್ಯಾರು ಕ್ಯಾಶ್ ತೊಗೊಂಡು ಕೂತೀರಿ ನ್ಯೂಸನ್ನು ಕ್ಲಿಯರ್ ಆಗೋಣ ಇನ್ವೆಸ್ಟ್ ಮಾಡೋಣ ಅಂತ ಅವ್ರೂ ಇವತ್ತು ಇನ್ವೆಸ್ಟ್ ಮಾಡ್ಯಾರ. ಅನಾನ ಇದು ಒಂದು ಪಾಸಿಟಿವ್ ನ್ಯೂಸ ಆತ್ ವೀಕ್ಷಕರೇ. ನೋಡ್ರಿ ಮತ್ತೊಂದು ಏನಾಗೈತೆ ಅಂತಂದ್ರೆ ಈ ಚಾರ್ಟ್ ನೋಡ್ಬೋದು ನೀವು. ರೆಸಿಪ್ರೋಕಲ್ ಟೆರಿಫ್ ಯಾವ್ಯಾವ ದೇಶಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಹಚ್ಚಾರ ಅಂತಿದ್ದು ಒಂದು ಚಾರ್ಟ್ ಬಿಟ್ಟಾರ US ದವ್ರ. ವೀಕ್ಷಕರೇ ಇಲ್ಲಿ ಚೀನಾದವ್ರದ್ದು ಫಸ್ಟ್ ಹೆಸರು ಐತಿ. ಚೀನಾದವ್ರು ನೋಡ್ಬೋದು USA ಎಷ್ಟು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಅಂತಂದ್ರೆ 67% ಚೀನಾದವ್ರ USA ಮ್ಯಾಗ ಟೆರಿಫ್ ಹಚ್ಚಾರ. USA ಅವ್ರ ಮ್ಯಾಗ 34% ಟೆರಿಫ್ ಹಚ್ಚಾರ. ಅಂತಂದ್ರೆ ಯಾವ್ಯಾವ ದೇಶಗಳ USA ಎಷ್ಟು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರಲ್ಲ ರೀ, ಅದ್ರದ್ದು 0.5% US ಹಚ್ಚೈತಿ. ಅನಾನ ನೀವು ನೋಡ್ತಿರ್ಬೋದು ಇಲ್ಲಿ ಯುರೋಪಿಯನ್ ಯೂನಿಯನ್ದು ನೋಡ್ಬೋದು 39% ಅವ್ರು ಹಚ್ಚಾರ, ಇವ್ರು 20% ಹಚ್ಚಾರ. ವಿಯೆಟ್ನಾಂ ನೋಡ್ಬೋದು 90% ಹಚ್ಚಾರ, ಅವ್ರ 46% ಹಚ್ಚಾರ US ದವ್ರು ವಿಯೆಟ್ನಾಂದವ್ರಿಗೆ. ವೀಕ್ಷಕರೇ ಇಲ್ಲಿ ಎಲ್ಲದವ್ರದ್ದು ಟೆರಿಫನ್ನು ನೋಡ್ರೆ ನಮ್ಮ ಭಾರತದ ಸ್ವಲ್ಪ ಕಡಿಮೆನೇ ಐತೆ ಅಂತ ನಾವು ಅನ್ಬೋದು. ಚೀನಾದ 34% ಹಚ್ಚಾರಿ, ಯುರೋಪಿಯನ್ ಯೂನಿಯನಿಗೆ 20% ಹಚ್ಚಾರ, ವಿಯೆಟ್ನಾಮ್ಗೆ 46% ಹಚ್ಚಾರ, ಜಪಾನಿಗೆ ನೋಡ್ಬೋದು ವೀಕ್ಷಕರೇ ನೀವು 24% ಹಚ್ಚಾರ, ತೈವಾನಿಗೆ 32% ಹಚ್ಚಾರ, ನಮ್ಮ ಭಾರತಕ್ಕೆ ವೀಕ್ಷಕರೇ 26% ಹಚ್ಚಾರ. ಅಂತಂದ್ರೆ ಎಲ್ಲ ದೇಶ ಯಾವ್ಯಾವ ದೊಡ್ಡ ದೇಶ ಇದಾವಲ್ಲ ರೀ ಅವ್ರು ಭಾಳ ಎಕ್ಸ್ಪೋರ್ಟ್ ಮಾಡ್ತಾರ, ಅವ್ರಕ್ಕಿಂತನೂ ವೀಕ್ಷಕರೇ ನಮಗೆ ಟೆರಿಫ್ ಭಾಳ ಕಡಿಮೆ ಹತ್ತೈತಿ. ಅಂತಂದ್ರೆ ನಾವು ಅವ್ರ ಕೂಡ ಕಾಂಪಿಟೇಷನ್ ಮಾಡ್ಬೋದು US ಮಾರ್ಕೆಟ್ನಾಗ. ಈಗ ಚೀನಾದ ವೀಕ್ಷಕರೇ $100 ವಸ್ತು USA ಹೋತಂತಂದ್ರೆ ಅದಕ್ಕೆ 34% ಟೆರಿಫ್ ಹತ್ತೈತಿ. ಅಂತಂದ್ರೆ $100 ಎಷ್ಟಾದ್ರೆ ಅಲ್ಲಿ ಚೀನಾದ ವಸ್ತು USA-ನಾಗ $34 ಹೆಚ್ಚತ್ತಂತಂದ್ರೆ $134 ಆತ. ಅದ ಇಂಡಿಯಾದನ ವಸ್ತು US ಹೋತಂತಂದ್ರೆ ವೀಕ್ಷಕರೇ $100 ಬರೀ 26% ಟೆರಿಫ್ ಹತ್ತೈತಿ. ಅಂತಂದ್ರೆ $100 ಅಲ್ಲಿ ಎಷ್ಟಾತ್ರಿ $26 ಆತ. ಅಂತಂದ್ರೆ ಚೀನಾಕ್ಕಿಂತ ಕಡಿಮೆ ಬೆಲೆನಾಗ ನಮ್ಮ ವಸ್ತು USA-ನಾಗ ಹೋತ. ಯಾಕಂತಂದ್ರೆ ನಮ್ಮ ದೇಶದ ಟೆರಿಫ್ ಚೀನಾಕ್ಕಿಂತ ಕಡಿಮೆ ಐತಿ. ಅನಾನ ನಾವು ಕಾಂಪಿಟೇಟರ್ ಆಗ್ಬೋದು. US-ನ್ಯಾಗ ವೀಕ್ಷಕರೇ ನಮ್ಮ ವಸ್ತುಗಳ ಚೀನಾಕ್ಕಿಂತನೂ ಕಡಿಮೆನಾಗ ಮಾರೋ ನಮಗೆ ಒಂದು ಚಾನ್ಸ್ ಸಿಕ್ಕೈತಿದ. ಅನಾನ ಇದು ಒಂದು ಚಾನ್ಸ್ ಸಂಬಂಧನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆತಂತ ಅನ್ಬೋದು. ಯಾಕಂತಂದ್ರೆ ಬೇರೆ ದೇಶಗಳಿಗೆ ಎಷ್ಟೆಷ್ಟು ಟೆರಿಫ್ ಹಚ್ಚಾರಲ್ಲ ರೀ ದೊಡ್ಡ ದೇಶಗಳಿಗೆ, ಅವ್ಕಿಂತನೂ ಕಡಿಮೆ ಐತಿ ನಮಗೆ 26%. ಈಗ ಮತ್ತು ನಮ್ಮ ನರೇಂದ್ರ ಮೋದಿ ಅವರ ಹೋಗಿ ಮಾತಾಡಿ ಮತ್ತು ಇನ್ನೂ ಕಡಿಮೆ ತರ್ಬೋದು. ಅದಕ್ಕೆ ತಂದ್ರೆ ವೀಕ್ಷಕರೇ ಇದು ನಮಗೆ ಚಲೋ ಆಗ್ತೈತಿ, ಪಾಸಿಟಿವ್ ಆಗ್ತೈತಿ. ಯಾಕಂತಂದ್ರೆ ನಾವು ಚೀನಾಗನು ಡೈರೆಕ್ಟ್ ಕಾಂಪಿಟೇಷನ್ US-ನಾಗ ಕೊಡ್ಬೋದು. ಚೀನಾದವರು ವಸ್ತುಗಳ ಬೆಲೆ ಅದು ಕಡಿಮೆ ಇರ್ತಾವೆ, ಬಟ್ ವೀಕ್ಷಕರೇ ಇದ್ರಲ್ಲೇ ನಮಗೆ ಸ್ವಲ್ಪ ಅಡ್ವಾಂಟೇಜ್ ಸಿಗೋ ಚಾನ್ಸಸ್ನು ಭಾಳ ಐತಿ. US ಮಿನಿಸ್ಟರ್ ನ್ಯೂಸ್ನಾಗನು ಹೇಳ್ಯಾರ, ಬರ್ರಿ ಮಾತಾಡ್ರಿ ನಮ್ಮ ಗುಡೆ ಬೇಕಾದ್ರೆ ಏನು ಮಾತಾಡೋನು, ಬಟ್ ಏನೂ ಕೆಟ್ಟ ಆ್ಯಕ್ಷನ್ ತೊಳಕ್ಕೆ ಹೋಗ್ಬೇಡ್ರಿ, ನಾವು ಹಚ್ಚವನ ನೀವು ಹಚ್ಚಬೇಡ್ರಿ ಅಂತ US ಫೈನಾನ್ಸ್ ಮಿನಿಸ್ಟರ್ ಹೇಳ್ಯಾರ ವೀಕ್ಷಕರೇ ನ್ಯೂಸ್ನಾಗ. ಅದ ಕಾರಣ ಈಗ ನಮ್ಮವ್ರನ್ನು ಎಲ್ಲರೂ ವೀಕ್ಷಕರೇ ಮಾತಾಡ್ತಾರೆ, ಅದ್ರಲ್ಲಿ ಏನು ಕಡಿಮೆ ಆಗ್ತೈತಿ, ಅವ್ರು ಏನಂತಾರೆ ಅದು ನಾವು ಕಡಿಮೆ ಮಾಡ್ಬೇಕು, ಹಾಗೆಲ್ಲ ಮಾತುಕತೆಯಲ್ಲೇ ವೀಕ್ಷಕರೇ ಇದು ಸಾಲ್ವ್ ಆಗ್ತೈತಿ ಲಪಡ. ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಅಷ್ಟೇನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅಂತ ನನಗನ್ನಿಸ್ತೈತಿ. ಆದ ಕಾರಣ ಇವೆಲ್ಲ ಗುಡ್ ನ್ಯೂಸ್ ಇದ್ದು ರೀ, ಬರೀ ಒಂದು ಕೆಟ್ಟ ನ್ಯೂಸ್ ಇತ್ತು. ಆ ಕೆಟ್ಟ ನ್ಯೂಸ್ ನಮಗೆ ಮೊದಲ ಗುರ್ತಾಯಿತ್ತು. ಈ ವೀಕ್ಷಕರೇ ಯಾವುದೇ ಒಂದು ಕೆಟ್ಟ ನ್ಯೂಸ್ ನಮಗೆ ಮೊದಲ ಗುರ್ತಾದ್ರೆ ನಾವು ರೆಡಿನಾಗಿರ್ತೇವೆ. ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ರೆಡಿನೇ ಐತಿ ರೆಸಿಪ್ರೋಕಲ್ ಟೆರಿಫ್ಗೆ, ಬಟ್ ಇವು ಗುಡ್ ನ್ಯೂಸ್ಗೆ ರೆಡಿ ಇಲ್ಲ ಆಯ್ತು. ಒಮ್ಮೆ ಇವೆಲ್ಲ ಗುಡ್ ನ್ಯೂಸ್ ಬಂದು ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಯ್ತು, ಡಾಲರ್ ಇಂಡೆಕ್ಸ್ ಬಿತ್ತ, 10 ಇಯರ್ಸ್ US ಟ್ರೆಜರಿ ಈಲ್ಡ್ ಕಮ್ಮಿ ಆಯ್ತು. ಇವೆಲ್ಲ ಗುಡ್ ನ್ಯೂಸ್ ಸಂಬಂಧ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಏರಿತಂತ ನಾವು ಅನ್ಬೋದಾ. ಮತ್ತು ನಿಮಗೆ ಡಾವ್ ಥೇರಿ ಬಗ್ಗೆನೂ ಹೇಳಿದ್ನಿ. ಡಾವ್ ಥೇರಿದು ಒಂದು ವಿಡಿಯೋ ಮಾಡಿದ್ನಿ, ಆ ವಿಡಿಯೋ ನೋಡೋದಿದ್ರೆ ಇಲ್ಲಿ ಐ ಬಟನ್ ಐತೆ, ಆ ವಿಡಿಯೋನು ಹೋಗಿ ನೋಡ್ಬೋದಾ. ನಿಮಗೆ ಹೇಳಿಬಿಟ್ಟಿನಿ ಸ್ಟಾಕ್ ಮಾರ್ಕೆಟ್ ಯಾವ ನ್ಯೂಸ್ ಇರ್ತೈತೆ ಅದಕ್ಕೆ ಮೊದಲು ಡಿಸ್ಕೌಂಟ್ ಮಾಡ್ತೈತಿ. ಅಂತಂದ್ರೆ ಈಗ ಒಂದು ವಾರಲೆ ಏನ್ರಿ ಕೆಟ್ಟ ಆಗೋದೈತೆ ಅಂತಂದ್ರೆ ಈಗ 4-5 ದಿನದಾಗನ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ ಬಿದ್ದುಬಿಡ್ತೈತಿ. ಮತ್ತು ಅದು ಯಾವ ಕೆಟ್ಟ ದಿನ ಇರ್ತೈತಿ ಆ ದಿನ ನಮ್ಮ ಸ್ಟಾಕ್ ಮಾರ್ಕೆಟ ಬೀಳಂಗಿಲ್ಲ, ಯಾಕಂದ್ರೆ ಮೊದಲನೇ ಬಿದ್ದಿರ್ತೈತಿ. ಆ ವಿಡಿಯೋನು ಹೋಗಿ ನೋಡ್ರಿ, ಹತ್ರ ಭಾಳ ಡಿಟೇಲ್ದಾಗ ನಿಮಗೆ ತಿಳಿಸೇನಿ. ಆ ವಿಡಿಯೋನು ಭಾಳ ಇಂಪಾರ್ಟೆಂಟ್ ಐತಿ, ಫ್ರೀನೇ ಅಂತ ವಿಡಿಯೋಗಳು ಹೇಳಂಗಿಲ್ಲ. ನಾನು ಆ ವಿಡಿಯೋನು ಹೋಗಿ ನೋಡ್ರಿ. ತಿಳಿದ್ರಿ ವೀಕ್ಷಕರೇ ಇವೆಲ್ಲ ಕಾರಣಗಳಿದ್ದು. ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ನಮ್ಮ ದೇಶ ಮ್ಯಾಗ 26% ರೆಸಿಪ್ರೋಕಲ್ ಟೆರಿಫ್ ಹಚ್ಚಿರ. ಇದ ಮೇನ್ ವೀಕ್ಷಕರೇ ನ್ಯೂಸ್. ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿದ್ದು ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾನ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.